ನಾನಿವತ್ತು ನಿಮಗೆ ಗೋಲ್ಡನ್ ಮಿಲ್ಕ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಇದಕ್ಕೆ ಬೇಕಾಗುವ ಸಾಮಾನುಗಳು: ದಾಲ್ಚಿನ್ನಿ ಪೌಡರ್, ಟರ್ಮರಿಕ್ ಪೌಡರು, ಮಿಲ್ಕ್, ಶುಂಠಿ, ಹನಿ. ನಮ್ಮ ನೋವಾ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಮೊದಲಿಗ ಒಂದು ಶುಂಠಿ ತಗೊಳ್ತಾ ಇದ್ದೇನೆ ನೋಡ್ರಿ. ಅದರ ಸಿಪ್ಪೆ ಸೆಕೆದ ಭಾಗದ ಶುಂಠಿಯನ್ನು ನಾನೀಗ ಚಿಕ್ಕ ಕಟ್ ಮಾಡ್ತಾ ಇದ್ದೇನೆ. ಈ ಗೋಲ್ಡನ್ ಮಿಲ್ಕ್ ಅನೇಕ ರೀತಿಯ ಕಾಯಿಲೆಗಳನ್ನು ನಿಯಂತ್ರಣಕ್ಕೆ ತರುತ್ತದೆ. ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತದೆ. ಈಗ ಈ ಕಟ್ ಮಾಡಿದ ಶುಂಠಿಯನ್ನು ನೋಡ್ರಿ ಕುಟಾಣಿಯಲ್ಲಿ ಹಾಕಿ ಅದನ್ನು ಜಪ್ಪಬೇಕು. ಅದನ್ನು ಈಗ ಪೇಸ್ಟ್ ರೀತಿಯಲ್ಲಿ ನಾವು ಜಪ್ಪಬೇಕಾಗ್ತದೆ. ಈಗ ಪೇಸ್ಟ್ ಥರ ಆಗಿದೆ. ಅದನ್ನೀಗ ಒಂದು ಸ್ಪೂನಲ್ಲಿ ಹಾಕ್ತಾ ಇದ್ದೇನೆ. ಪ್ಯಾನ್ನಲ್ಲಿ ಸ್ವಲ್ಪ ನೀರು ತಗೊಳ್ತಾ ಇದ್ದೇನೆ. ಈ ಪೇಸ್ಟ್ ಮಾಡಿದ್ದೇನಲ್ಲ, ಒಂದು ಸ್ಪೂನ್ ಶುಂಠಿಯನ್ನು ಕೂಡ ಅದರಲ್ಲಿ ಹಾಕಿ ಚೆನ್ನಾಗಿ ಅದರ ರಸ ಎಲ್ಲ ನೀರಿನಲ್ಲಿ ಸೇರಬೇಕು. ನಂತರ ಅದಕ್ಕೆ 1 ಸ್ಪೂನ್ ಟರ್ಮರಿಕ್ ಪೌಡರು, 1 ಸ್ಪೂನ್ ದಾಲ್ಚಿನ್ನಿ ಪೌಡರ್ ಹಾಕಿ 1 ಮಿನಿಟ್ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಯಾಕಂದರೆ ಇದರದ್ದೆಲ್ಲ ಅಂಶಗಳು ನೀರಿನಲ್ಲಿ ಸೇರಿಕೊಳ್ಬೇಕಾಗ್ತದೆ. ಈಗ ಅದಕ್ಕೆ ಬಾಯ್ಲ್ ಆಗಿ ಕೋಲ್ಡ್ ಆದ ಹಾಲನ್ನು ಹಾಕ್ತಾ ಇದ್ದೇನೆ. ಈ ಹಾಲನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗ್ತದೆ. 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನೋಡ್ರಿ. ಇದು ಬ್ಲಡ್ ಶುಗರ್ ಲೆವೆಲನ್ನು ಕಡಿಮೆ ಮಾಡುತ್ತದೆ. ಹಾರ್ಟಿಗೆ ಬರುವ ಅನೇಕ ತೊಂದರೆಗಳನ್ನು ಕೂಡ ಕಡಿಮೆ ಮಾಡುತ್ತದೆ. ಜಾಯಿಂಟ್ ಪೇನನ್ನು ಕೂಡ ಕಡಿಮೆ ಮಾಡ್ತದೆ. ಚೆನ್ನಾಗಿ ಬಾಯ್ಲ್ ಆಯಿತು ಹಾಲು. ಇದನ್ನೀಗ ಒಂದು ಕಪ್ಪಿಗೆ ಹಾಕ್ತೇನೆ. ಸಕ್ಕರೆ ಬದಲಿಗೆ ಈಗ ಅದಕ್ಕೆ ಹನಿ ಹಾಕಿದರೆ ಇನ್ನೂ ಒಳ್ಳೆಯದು. ಇದನ್ನು ಯಾವಾಗ ಕುಡಿಬೇಕಂದ್ರೆ ನೈಟಿಗೆ ಬಿಫೋರ್ ಸ್ಲೀಪ್ ನಾವು ಕುಡಿದ್ರೆ ಒಳ್ಳೆ ನಿದ್ರೆ ಬರ್ತದೆ. ಸೊ ನಮ್ಮದು ಗೋಲ್ಡನ್ ಮಿಲ್ಕ್ ರೆಡಿ ಆಯಿತು. ನಮ್ಮ ಮುಂದಿನ ಹೆಲ್ತಿ ರೆಸಿಪಿಯೊಡನೆ ನಿಮ್ಮನ್ನು ಭೇಟಿಯಾಗ್ತೇನೆ.